TV13 ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ಹೆಡ್ಲೈನ್ಸ್. ಯೂನಿಫಾರ್ಮ್ ಇಲ್ಲದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ, ಕೆರೆಯಲ್ಲಿ ಈಜಲು ತೆರಳಿದ್ದ ಯುವಕ ಸಾವು. ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಸಮೀಪದ ಸಹ್ಯಾದ್ರಿಪುರದ ನಂದಿತಾ 13 ವರ್ಷ ಶಾಲೆಯ ಯೂನಿಫಾರ್ಮ್ ಇಲ್ಲದ ಕಾರಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾದ ಘಟನೆ ನಡೆದಿದೆ. ನಂದಿತಾ ಕಳೆದ 2 ವರ್ಷಗಳಿಂದ ಶಾಲೆ ಬಿಟ್ಟಿದ್ದು, ಈ ವರ್ಷ ಪುನಃ ಶಾಲೆಗೆ ಹೋಗಿದ್ದು, ಶಾಲೆಯಲ್ಲಿ ಸಮವಸ್ತ್ರ ಧರಿಸದೆ ಹೋಗಿದ್ದರಿಂದ ಶಿಕ್ಷಕರು ಕೇಳಿದರು. ನಂತರ ಮನೆಗೆ ಬಂದ ಬಾಲಕಿ ಪೋಷಕರಿಗೆ ಯೂನಿಫಾರ್ಮ್ ಕೊಡಿಸುವಂತೆ ಕೇಳಿದಳು. ಪೋಷಕರು 2-3 ದಿನಗಳಲ್ಲಿ ಕೊಡಿಸುತ್ತೇವೆಂದು ಹೇಳಿದರು. ಹಳೆಯ ಯೂನಿಫಾರ್ಮ್ ಸಹ ಇಲ್ಲದಿದ್ದು ಹೊಸದಾಗಿ ಕೊಡಿಸುವ ತನಕ ಹಾಗೆ ಬೇರೆ ಬಟ್ಟೆಗಳನ್ನು ಹಾಕಿಕೊಂಡು ಹೋಗಲು ಬೇಜಾರು ಮಾಡಿಕೊಂಡು ವಿದ್ಯಾರ್ಥಿನಿ ವಿಷ ಸೇವಿಸಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆಗೆ ಸ್ಪಂದಿಸದೆ ನಂದಿತಾ ಮೃತಪಟ್ಟಿದ್ದು, ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ. ವರದಿ ಸೊಲ್ಲಾಪುರ ಎಸ್. ಶಿವಮೂರ್ತಿ, ಅಜ್ಜಂಪುರ, TV13 ಕರ್ನಾಟಕ. ಸುರೇಶ್ 35 ವರ್ಷ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ವ್ಯಕ್ತಿ. ಬೇಲೂರು ತಾಲೂಕಿನ ಹಳೇಬೀಡಿನ ದ್ವಾರಸಮುದ್ರ ಕೆರೆಯಲ್ಲಿ ಘಟನೆ. 1000 ಎಕರೆ ವಿಸ್ತಾರವಾದ ತುಂಬಿದ ಕೆರೆಯಲ್ಲಿ ಈಜಾಡುತ್ತಿದ್ದ ಸುರೇಶ್. ಪಿರಿಯಾಪಟ್ಟಣ ಮೂಲದವನಾದ ಸುರೇಶ್ ಹಳೇಬೀಡಿನಲ್ಲಿ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಹಳೇಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ.